ಮಾತಾಡುವಾಗ ಏನ್ ಹೇಳ್ತಾ ಇದ್ರು ಸಭಾಧ್ಯಕ್ಷರೇ? ಬಜೆಟ್ನಲ್ಲಿ ಬರೀ ಒಬ್ರು ಓದ್ತಾ ಇದ್ರು, ಕಳೆದ ವರ್ಷದ ಬಜೆಟ್ನಲ್ಲಿ ಇದು ಪಡೆದಿದ್ದಾರೆ, ಇಂಪ್ಲಿಮೆಂಟ್ ಆಗಲಿಲ್ಲ, ಇದು ಪಡೆದಿದ್ದಾರೆ, ಇಂಪ್ಲಿಮೆಂಟ್ ಆಗಲಿಲ್ಲ, ಇದು ಪಡೆದಿದ್ದಾರೆ, ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಓದ್ತಾ ಇದ್ರು ಸಭಾಧ್ಯಕ್ಷ. ನಾನು ಅದಕ್ಕೆ ಒಂದು ಹೇಳುವಂತದ್ದು, ಎಲ್ಲರ ದೋಸೆನೂ ತೂತಿ, ಎಲ್ಲರ ಮನೆಯಲ್ಲಿ ಮಾಡುವ ದೋಸೆ ತೂತಿ. ಕೇಂದ್ರ ಸರ್ಕಾರದ ಬಜೆಟ್ ಕಳೆದ ವರ್ಷ ಮಾಡಿದ್ರು ಸಭಾಧ್ಯಕ್ಷ. ಅದರಲ್ಲಿ ಪ್ರಸಾದಂ ಅಂತ ಒಂದು ಯೋಜನೆಯನ್ನು ಆರಂಭ ಮಾಡಿದ್ರು. ನಾನು ಪ್ರಸಾದಂ ಯೋಜನೆಗೆ 100 ಕೋಟಿ ರೂಪಾಯಿ ಸಿಗ್ತದಂತೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಎಲ್ಲಾ ಪೇಪರ್ ಮಾಡಿ ಅದೆಲ್ಲ ಮಾಡಿ ತಗೊಂಡೋಗಿ ಅಪ್ಲೋಡ್ ಮಾಡಿ ಪ್ರವಾಸೋದ್ಯಮ ಇಲಾಖೆ ಕಳಿಸ್ಕೊಟ್ಟೆ ಸಭಾಧ್ಯಕ್ಷ. ಒಂದೇ ಸಭಾಧ್ಯಕ್ಷರೇ, ಇಂಪ್ಲಿಮೆಂಟ್ ಆಗಿದೆಯಾ? ಎಷ್ಟು ಕಡೆ ಬಂದಿದೆ ಸಭಾಧ್ಯಕ್ಷರೇ? 3 ತಿಂಗಳಾಗಿ ನಾನು ಕೂಡ ಡೆಲ್ಲಿಗೆ ಹೋಗಿ ಮಾತಾಡುವಾಗ ಅವ್ರು ಹೇಳ್ತಾರೆ ದಟ್ ಸ್ಕೀಮ್ ಈಸ್ ಓವರ್, ನೋ ಪ್ರಸಾದಂ ಇಲ್ಲ, ಏನಿಲ್ಲ. ಅದೇ ರೀತಿ ಇನ್ನೊಂದು ಖೇಲೋ ಇಂಡಿಯಾ ಅಂತ ಬಂತು ಸಭಾಧ್ಯಕ್ಷರೇ ಕಳೆದ ವರ್ಷ ಬಜೆಟ್ ಕೇಂದ್ರ ಸರ್ಕಾರ. ಆ ಖೇಲೋ ಇಂಡಿಯಾದಲ್ಲಿ 24 ಕೋಟಿ ರೂಪಾಯಿ ಕೊಡ್ತದೆ, ಸ್ವಿಮ್ಮಿಂಗ್ ಪೂಲ್ ಮಾಡಬಹುದು, ಇನ್ನೊಂದು ಮಾಡಬಹುದು, ಯು ಶುಡ್ ಹ್ಯಾವ್ ಮಿನಿಮಮ್ 15 acres ಆಫ್ ಲ್ಯಾಂಡ್ ಅಂತ ಮಾಡಿದ್ರು ಸಭಾಧ್ಯಕ್ಷರೇ. ನಾನು ಅಲ್ಲಿ ಒಂದು 15 ಎಕರೆ ಜಾಗ ಗ್ರೌಂಡ್ ಮಾಡ್ಲಿಕ್ಕೆ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ಕಳಿಸಿದೆ ಸಭಾಧ್ಯಕ್ಷರೇ. ಇವತ್ತಿನವರೆಗೆ ಖೇಲೋ ಇಂಡಿಯಾ ಇಲ್ಲ, ಪ್ರಸಾದಂ ಇಲ್ಲ, ಯಾವುದಿಲ್ಲ. ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಎಲ್ಲ ಅಪ್ಲೋಡ್ ಮಾಡಿ ಆಗಿದೆ. ನಾನು ಇದು ಹೇಳುವಂತದ್ದು, ಅವರು ಮಾಡಿದ್ದು ಅಷ್ಟೇ, ಎಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುದಿಲ್ಲ. ಅವರು ಬಜೆಟ್ ಅಷ್ಟೇ